ಸಲಹೆ ಕೊಡೋರೆಲ್ಲ ಸಹಾಯ ಮಾಡಲ್ಲ, ಕನಿಕರ ತೋರಿಸೋರೆಲ್ಲ ಕಷ್ಟಕ್ಕಾಗಲ್ಲ, ಯಾರಿಗೆ ಯಾರೂ ಇಲ್ಲ. ನೆನಪಿರ್ಲಿ, ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದಾಗಿದ್ರೆ ನಾಳೆ ನಮ್ಮದಾಗಿರುತ್ತೆ. ತಾಳ್ಮೆ ಇರಬೇಕು ಅಷ್ಟೇ. ಕ್ರೋಧ ಬುದ್ಧಿಯನ್ನ ತಿಂತದೆ, ಅಹಂಕಾರ ಜ್ಞಾನವನ್ನ ತಿಂತದೆ, ಪ್ರಾಯಶ್ಚಿತ ಪಾಪವನ್ನ ತಿಂತದೆ, ಮೋಹ ಮರ್ಯಾದೆಯನ್ನು ತಿಂತದೆ, ಲಂಚ ಗೌರವವನ್ನು ತಿಂತದೆ, ಚಿಂತೆ ಆಯುಷ್ಯವನ್ನೇ ತಿಂತದೆ. ಕೆನ್ನೆಗೆ ಹೊಡೆದ್ರೆ ಕ್ಷಮೆ ಇದೆ, ಬೆನ್ನಿಗೆ ಹೊಡೆದ್ರೆ ಕ್ಷಮೆ ಇದೆ, ಆದ್ರೆ ಇನ್ನೊಬ್ಬರ ಹೊಟ್ಟೆಗೆ ಹೊಡೆದ್ರೆ ಯಾವ ದೇವಕತೆ ಇಲ್ಲ. ವಿಷ ಕಾರುವ ಹಾವನ್ನ ಬೇಕಾದ್ರೂ ನಂಬಬಹುದು, ಆದ್ರೆ ಮನಸ್ಸು ಮತ್ತು ಮನುಷ್ಯತ್ವ ಇಲ್ಲದೆ ಇರುವ ಮನುಷ್ಯರನ್ನ ಮಾತ್ರ ನಂಬಾರದು. ಎಷ್ಟು ಜನರ ಮಧ್ಯೆ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಮನಸ್ಸಲ್ಲಿರ್ತೀವಿ ಅನ್ನೋದು ಬಹಳ ಮುಖ್ಯ. ನಿನ್ನ ಸಾಧನೆ ಹಿಂದೆ ಎಲ್ಲರೂ ನಿಲ್ತಾರೆ, ಆದರೆ ನಿನ್ನ ಸೋಲಿನ ಹಿಂದೆಯೂ ನಿಲ್ಲೋರು ನಿನ್ನ ಹೆತ್ತವರು ಮಾತ್ರ. ಜೀವನದಲ್ಲಿ ಒಂದು ಸಲ ಗೊತ್ತಿಲ್ಲದೆ ಮಾಡಿರುವ ತಪ್ಪನ್ನು ಮತ್ತೆ ಮತ್ತೆ ಮಾಡಬೇಡಿ. ಯಾಕಂದ್ರೆ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಮಾತ್ರ ಕ್ಷಮೆ ಇರುತ್ತೆ, ಆದ್ರೆ ಗೊತ್ತಿದ್ದು ಮಾಡುವ ತಪ್ಪಿಗೆ ದೇವರು ಕೂಡ ಕ್ಷಮಿಸಲ್ಲ. ಯಾರಾದ್ರೂ ನಿಮ್ಮನ್ನು ಅವಶ್ಯಕತೆ ಇದ್ದಾಗ ಮಾತ್ರ ನೆನಪಿಸಿಕೊಳ್ತಾರಂತ ಬೇಜಾರಾಗಬೇಡಿ, ಸಂತೋಷ ಪಡಿ. ಯಾಕಂದ್ರೆ ಕತ್ತಲೆ ಆದಾಗಲೇ ಮೇಣದ ಬತ್ತಿಯ ನೆನಪಾಗೋದು. ನೀರ ಮೇಲೆ ತೇಲುತ್ತಿದ್ದ ಮೀನು ಎಣ್ಣೆಯಲ್ಲಿ ತೇಲಿದ್ರೆ ಅದು ಮನುಷ್ಯನ ಆಹಾರ. ಅದೇ ರೀತಿ ಭೂಮಿ ಮೇಲೆ ನಡೆದಾಡುತ್ತಿದ್ದ ಮನುಷ್ಯ ನೀರ ಮೇಲೆ ತೇಲಿದ್ರೆ ಅದು ಮೀನುಗಳ ಆಹಾರ. ಇಷ್ಟೇ ಜೀವನ. ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು, ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ಸಾಕು. ಪ್ರಾಮಾಣಿಕರಿಗೆ ಕೋಪ ಜಾಸ್ತಿ, ಕುತಂತ್ರಿಗಳಿಗೆ ಕೋಪನೇ ಬರುವುದಿಲ್ಲ. ಯಾಕಂದ್ರೆ ಅವರು ತಮ್ಮ ಕೋಪವನ್ನು ಪ್ರತಿತಂತ್ರಗಳಿಂದ ಶಮನಗೊಳಿಸಿಕೊಂಡು ಬಿಡ್ತಾರೆ. ವಟವಟನೆ ಮಾತಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕವಿದ್ದಂತೆ, ಅಲ್ಲಿ ಏನನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಅರ್ಥವಾಗದೆ ಹೋದರೆ ಮೌನವಾಗಿರು. ನೀನೇನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದ್ರೆ ಗೌರವಿಸು, ಬರದಿದ್ರೆ ತಿರಸ್ಕರಿಸು. ಆದ್ರೆ ನಿನ್ನನ್ನು ಕೈಬಿಡದ ತಂದೆ ತಾಯಿಗೆ ಮರೆಯದೆ ನಮಸ್ಕರಿಸು. ಶ್ರೀಮಂತಿಕೆ ಎಷ್ಟೇ ಇರಲಿ, ಬೇಡುವ ಸ್ಥಿತಿ ಎಲ್ಲರಿಗೂ ಬರುತ್ತೆ. ಯಾಕಂದ್ರೆ ಭಗವಂತ ಕಳಿಸುವಾಗ ಏನಾದ್ರೂ ಬ್ಯಾಲೆನ್ಸ್ ಇಟ್ಟೇ ಕಳಿಸಿರ್ತಾನೆ. ಈ ಮಾತು 100ಕ್ಕೆ 100 ಸತ್ಯ. ಜೇನು ತುಪ್ಪದಂತ ಸಿಹಿಯನ್ನ ಪಡಿಬೇಕಂದ್ರೆ ಜೇನುನೊಣಗಳಂತೆ ಒಟ್ಟಿಗೆ ಇರುವುದನ್ನ ಕಲಿಬೇಕು. ಆಸೆ ನಮ್ಮದಾದ್ರೆ ಆಯಸ್ಸು ದೇವರದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಹೇಳದೆ ಹೋಗ್ಬೇಕು. ಇಷ್ಟೇ ಜೀವನ. ಸುಮ್ಮನೆ ನಗ್ಬೋದು, ಆದ್ರೆ ಸುಮ್ಮನೆ ಅಳೋಕ್ಕಾಗಲ್ಲ. ನಮ್ಮ ಭಾವನೆಗಳಿಗೆ ಬಲವಾದ ಪೆಟ್ಟು ಬಿದ್ದಾಗ ಮಾತ್ರ ಅಳುವುದು. ಕೋಟಿ ದೇವತೆಗಳು ಸೇರಿದ್ರೂ ಸಾಟಿ ಆಗದ ದೇವರು ಅಮ್ಮ. ಬದುಕು ಬದಲಾಗಬೇಕಾದ್ರೆ ಬದುಕುವ ದಾರಿ ಬದಲಾಗಬೇಕು. ಎಲ್ಲ ಇದ್ದಾಗ ನಮ್ಮವರು ಅಂತಾರೆ, ಏನು ಇಲ್ಲದಾಗ ಯಾರ್ನಿ ಅಂತಾರೆ. ಇದೇ ಜೀವನ. ಸಮಸ್ಯೆ ಇರುವ ಪ್ರತಿಯೊಬ್ಬ ವ್ಯಕ್ತಿ ಸೋಲೋದಿಲ್ಲ, ಆದ್ರೆ ಯಾರು ಸಮಸ್ಯೆಗೆ ಪರಿಹಾರವನ್ನ ಹುಡುಕುವುದಿಲ್ಲವೋ ಅವನು ಮಾತ್ರ ಸೋಲ್ತಾನೆ. ನಮಗೆ ಬೇಕಾದದ್ದು ಯಾವುದು ಸಿಗಲಿಲ್ಲ ಎಂದು ದೇವರ ಮೇಲೆ ಕೋಪಗೊಳ್ಬೇಡಿ, ಸ್ವಲ್ಪ ಕಾದಿರೋಣ. ಉತ್ತಮವಾದುದನ್ನು ದೇವರು ನಿಮಗೆ ಇಟ್ಟಿದ್ದಾನೆ. ಜೀವನದಲ್ಲಿ ನಾವು ಮತ್ತೊಬ್ಬರ ಮೆಚ್ಚುಗೆಗಾಗಿ ಬದುಕುವುದಕ್ಕಿಂತ ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ ಭಗವಂತ ಮೆಚ್ಚುವಂತೆ